ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ನಾನು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್, ಎಕನಾಮಿಕ್ ಎಕ್ಸ್ಪೋಜರ್ ಹಾಗೂ ಟ್ರಾನ್ಸ್ಲಾಕ್ಷನ್ ಎಕ್ಸ್ಪೋಜರ್ ಅಂದರೆ ವಹಿವಾಟಿನ ಮಾನ್ಯತೆ, ಆರ್ಥಿಕ ಮಾನ್ಯತೆ ಹಾಗೂ ಭಾಷಾಂತರ ಅಥವಾ ಅನುವಾದದ ಮಾನ್ಯತೆ, ಇವೆಲ್ಲ ಅಂತಾರಾಷ್ಟ್ರೀಯ ವ್ಯಾಪಾರ ಮಾನ್ಯತೆಯಲ್ಲಿ ಬರುವಂಥ ವಿಚಾರಗಳು. ಇದ್ರ ಬಗ್ಗೆ ನಾನು ಈ ಒಂದು ಅವಧಿಯಲ್ಲಿ ತರಗತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಆ 3 ಮಾನ್ಯತೆಗಳನ್ನು ತಿಳ್ಕೊಳ್ಳೋ ಮೊದಲು ವಿದೇಶಿ ಮಾನ್ಯತೆ ಅಂತಂದರೆ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಪೋಜರ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡ್ರಿ ಏನಂತಂದರೆ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಪೋಜರ್ ಅಂತಂದರೆ ರೆಫರ್ಸ್ ಟು ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ದಟ್ change frequently and can have an adverse effect on the financial transactions denominated in foreign currency rather than domestic currency of the company. ಅಂತಂದರೆ ವಿದೇಶಿ ವಿನಿಮಯ ಮಾನ್ಯತೆ ಅಂದರೆ ಏನಪ್ಪ ಅಂದರೆ ವಿದೇಶಿ ವಿನಿಮಯ ದರಗಳಿಗೆ ಸಂಬಂಧಿಸಿದ ಅಪಾಯವನ್ನು ಇದು ಏನು ಮಾಡ್ತದೆ, ಸೂಚಿಸ್ತದೆ ಅಂತ. ಏನು, ವಿದೇಶಿ ವಿನಿಮಯದಕ್ಕೆ ಇರುವಂತಹ ಏನನ್ನು ಸೂಚಿಸುತ್ತೆ, ಇದು ಅಪಾಯಗಳನ್ನು ಸೂಚಿಸ್ತದೆ. ಅದು ಆಗಾಗ್ಗೆ ಏನಾಗ್ತಾ ಇರ್ತದೆ, ಬದಲಾಗ್ತದೆ. ಮತ್ತು ಕಂಪನಿಯ ದೇಶೀಯ ಕರೆನ್ಸಿಗಿಂತ ಕಂಪನಿಯ ದೇಶೀಯ ಕರೆನ್ಸಿಗಿಂತ ಕೆಲವು ವಿದೇಶಿ ಕರೆನ್ಸಿಯಲ್ಲಿ ಹೆಸರಿಸಲಾದಂತಹ ಹಣಕಾಸು ವಹಿವಾಟಿನ ಮೇಲೆ ಏನು ಮಾಡ್ತದೆ, ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ ಅಲ್ವಾ. ಏನು, ಇದು ಮೊದಲನೇದಾಗಿ ಇದರಲ್ಲಿ 2 ಕೀವರ್ಡ್ಸ್ ಅನ್ಕೋಬಹುದು. ಕೀವರ್ಡ್ಸ್ ಏನಂದರೆ ವಿದೇಶಿ ಮಾನ್ಯತೆ ಏನು ಮಾಡ್ತದೆ, ಇದು ವಿನಿಮಯ ದರಗಳಿಗೆ ಅಲ್ವಾ. ನೋಡ್ರಿ, ಏನು, ವಿನಿಮಯ ದರಗಳಿಗೆ ಸಂಬಂಧಿಸಿದಂತೆ ಅಪಾಯವನ್ನು ಸೂಚಿಸುತ್ತದೆ. ಇದು ಮೊದಲನೇದು. ಏನು, ಅಪಾಯ ಅಲ್ವಾ, ಅಪಾಯವನ್ನು ಇದೇನು ಮಾಡ್ತದೆ, ಸೂಚಿಸಿದರೆ. ಎರಡನೇ ಕೀವರ್ಡ್ ಅಂದರೆ ಪ್ರಮುಖ ಅಂಶ ಏನಪ್ಪ ಅಂದರೆ ಇದು ಆಗಾಗ್ಗೆ ಬದಲಾಗ್ತದೆ. ಮತ್ತು ಇದು ಭಾಳ ಇಂಪಾರ್ಟೆಂಟ್. ಏನು, ದೇಶೀಯ ಕರೆನ್ಸಿಗಿಂತ ಕೆಲವು ವಿದೇಶಿ ಕರೆನ್ಸಿಯಲ್ಲಿ ಹೆಸರಿಸಲಾದ ಏನು ಹಣಕಾಸಿನ ವಹಿವಾಟಿನ ಮೇಲೆ ಏನು ಮಾಡ್ತದೆ, ವ್ಯತಿರಿಕ್ತ ಪರಿಣಾಮ ಅಂದರೆ ಅಡ್ವರ್ಸ್ ಎಫೆಕ್ಟ್ ಇದು ಉಂಟು ಮಾಡ್ತದೆ. ಇವೆರಡು ಇದಕ್ಕೆ ಕೀವರ್ಡ್ ಅಲ್ವಾ. ಈಗ ನಿಮ್ಗೆ ಗೊತ್ತಾಯ್ತು ಏನು ವಿದೇಶಿ ವಿನಿಮಯ ಮಾನ್ಯತೆ ಅಂತಂದರೆ ಏನು ಅಂತ. ಇದು ರಿಸ್ಕ್ ಅಸೋಸಿಯೇಟೆಡ್ ಅಲ್ವಾ, ಇದು ಅಪಾಯವನ್ನು ಸೂಚಿಸ್ತದೆ. ಯಾವುದಕ್ಕೆ, ವಿನಿಮಯದ ದರಗಳಿಗೆ ಸಂಬಂಧಿಸಿದಂತೆ ಅಂತ. ಈಗ ಇನ್ನು ಮುಂದುವರಿದಂತೆ ನೋಡ್ರಿ, ಇನ್ನು ಇದನ್ನು ನೀಟಾಗಿ ನಾವು ಎಲಾಬರೇಟ್ ಆಗಿ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಆಕ್ಟಿವಿಟೀಸ್ ದಟ್ ಇನ್ವಾಲ್ವ್ ಎ ಗ್ಲೋಬಲ್ ಫರ್ಮ್ ಇನ್ ಕರೆನ್ಸೀಸ್ ಅದರ್ ದ್ಯಾನ್ ಇನ್ ಹೋಮ್ ಕರೆನ್ಸೀಸ್. ಅಂದರೆ ದೇಶೀಯ ಕರೆನ್ಸಿಗೆ ಹೋಲಿಕೆ ಮಾಡೋದಾದರೆ ಇದರ ಚಟುವಟಿಕೆಗಳು ಅಂದರೆ ಅಪಾಯದ ಚಟುವಟಿಕೆಗಳು ಗ್ಲೋಬಲ್ ಫರ್ಮ್ ಕರೆನ್ಸೀಸಲ್ಲಿ ಇದೇನಿರ್ತದೆ, ಜಾಸ್ತಿ ಅಲ್ವಾ. ಜಾಸ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡ್ರಿ, ಇಟ್ ಈಸ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಆಕ್ಟಿವಿಟೀಸ್ ದಟ್ ಇನ್ವಾಲ್ವ್ ಎ ಗ್ಲೋಬಲ್ ಫರ್ಮ್ ಇನ್ ಕರೆನ್ಸೀಸ್ ಅದರ್ ದ್ಯಾನ್ ಹೋಮ್ ಕರೆನ್ಸಿ. ಅಂದರೆ ಹೋಮ್ ಕರೆನ್ಸಿಯಲ್ಲಿಲ್ಲ. ಇದರ ರಿಸ್ಕ್ ಯಾವುದ್ರಲ್ಲಿ ಇರುತ್ತೆ, ಇದು ಗ್ಲೋಬಲ್ ಫರ್ಮ್ನ ಕರೆನ್ಸಿಗಳಲ್ಲಿ ಅಂದರೆ ಜಾಗತಿಕರಣ ಜಾಗತಿಕ ಏನು ಕರೆನ್ಸಿ ಇರುತ್ತೋ ಅದರ ಮೇಲೆ ಇದು ರಿಸ್ಕ್ ಅಸೋಸಿಯೇಟೆಡ್ನ ಅಂದರೆ ನಷ್ಟದ ಚಟುವಟಿಕೆಗಳನ್ನು ಇದು ಒಳಗೊಂಡಿರ್ತದೆ ಅಂತ. ಇನ್ನು ಮುಂದುವರಿದಂತೆ ಇಲ್ಲಿ ನೋಡ್ರಿ, ಕನ್ನಡದಲ್ಲಿದೆ, ಜಾಗತಿಕ ಸಂಸ್ಥೆಯು ತನ್ನ ದೇಶೀಯ ಕರೆನ್ಸಿಯನ್ನು ಹೊರತುಪಡಿಸಿ ತನ್ನ ದೇಶೀಯ ಕರೆನ್ಸಿಯನ್ನು ಹೊರತುಪಡಿಸಿ ಉಳಿದ ಕರೆನ್ಸಿಗಳಲ್ಲಿ ಒಳಗೊಂಡಿರುವ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಅಪಾಯವಾಗಿದೆ ಅಂತ. ಓಕೆ, ನಾವು ಇನ್ನೊಂದು ಏನಂದ್ರೆ
ಇಟ್ ಈಸ್ ದ ರಿಸ್ಕ್ ಇಟ್ ಈಸ್ ದ ರಿಸ್ಕ್ ದಟ್ ಎ ಫಾರಿನ್ ಕರೆನ್ಸಿ ಮೇ ಮೂವ್ ಇನ್ ಎ ಡೈರೆಕ್ಷನ್ ವಿಚ್ ಈಸ್ ಫೈನಾನ್ಷಿಯಲಿ ಡೆಟ್ರಿಮೆಂಟಲ್ ಟು ದ ಗ್ಲೋಬಲ್ ಫರ್ಮ್ ಅಂತಂದ್ರೆ ವಿದೇಶಿ ಕರೆನ್ಸಿ ಜಾಗತಿಕ ಸಂಸ್ಥೆಗೆ ಏನೋ ವಿದೇಶಿ ಕರೆನ್ಸಿ ಜಾಗತಿಕ ಏನೊಂದು ಸಂಸ್ಥೆ ಇದೆ ಅದಕ್ಕೆ ಆರ್ಥಿಕವಾಗಿ ಹಾನಿಕರವಾದ ದಿಕ್ಕಿನಲ್ಲಿ ಚಲಿಸುವಂತಹ ಅಪಾಯವು ಇರುತ್ತದೆ ಇಲ್ಲಿ. ಏನೋ ಜಾಗತಿಕವಾಗಿ ಇರುವಂತಹ ಸಂಸ್ಥೆಗೆ ಆರ್ಥಿಕವಾಗಿ ಏನೋ ಹಾನಿಕರವಾದ ದಿಕ್ಕಿನಲ್ಲಿ ಚಲಿಸುವಂತಹ ಅಪಾಯವಿದು ಇಲ್ಲಿ ಇರುತ್ತದೆ ಅಂತ. ಓಕೆ, ನಿಮ್ಗೆ ಇನ್ನೇನು ಅರ್ಥವಾಗಿದೆ ಅಂತೇಳಿ ಭಾವಿಸೋಣ. ಈಗ ಟೈಪ್ಸ್ ಯಾವ್ಯಾವ ವಿಧದಲ್ಲಿ ಎಷ್ಟು ವಿಧದಲ್ಲಿ ಏನೋ ವಿನಿಮಯ ಮಾನ್ಯತೆಗಳು ಇದಾವೆ ಅಲ್ವಾ? ವಿದೇಶಿ ವಿನಿಮಯ ಮಾನ್ಯತೆಗಳು ಎಷ್ಟು ವಿಧದಲ್ಲಿ ಇದಾವೆ ಅಂದ್ರೆ ನೋಡ್ರಿ, ದೇರ್ ಆರ್ 3 ಅಂದ್ರೆ 3 ವಿಧಗಳಲ್ಲಿದ್ದಾವೆ. ಎಕ್ಸ್ಪೋಜರ್ ದಟ್ ಗ್ಲೋಬಲ್ ಫರ್ಮ್ಸ್ ಮೇ ಫೇಸ್ ಆಸ್ ಎ ರಿಸಲ್ಟ್ ಆಫ್ ದೇರ್ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್ ಅಂದ್ರೆ ಈಗ ಜಾಗತಿಕ ಏನು ಕಂಪನಿಗಳಿದಾವೆ ಅವು ತಮ್ಮ ಚಟುವಟಿಕೆಗಳು ಅಲ್ವಾ ನೋಡ್ರಿ, ಚಟುವಟಿಕೆಗಳ ಒಂದು ಫಲಿತಾಂಶ ಏನಪ್ಪಾ ಆಗತ್ತಂದ್ರೆ ಈ ರೀತಿಯಾಗಿ 3 ಬಗೆಯ ಏನು ವಿಧಗಳ ಒಂದು ಮಾನ್ಯತೆಗೆ ಅದು ಎದುರಾಗ್ತದೆ ಅಂತ. ಯಾವ್ಯಾವುದು? ಮೊದಲನೇದು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂದ್ರೆ ವಹಿವಾಟು ಮಾನ್ಯತೆ. ಎರಡನೇದೇನೋ ಎಕನಾಮಿಕ್ ಎಕ್ಸ್ಪೋಜರ್ ಅಂತಂದ್ರೆ ಆರ್ಥಿಕ ಮಾನ್ಯತೆ. ಹಾಗೆ ಮೂರನೇದು ಟ್ರಾನ್ಸ್ಲೇಷನ್ ಎಕ್ಸ್ಪೋಜರ್, ಇದನ್ನ ಕೆಲವೊಮ್ಮೆ ಅಕೌಂಟಿಂಗ್ ಎಕ್ಸ್ಪೋಜರ್ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಅವತರಣಿಕೆ ಏನಪ್ಪ ಅಂತ ಕರಿತೀವಿ, ಇದನ್ನ ನಾವು ಅನುವಾದ ಮಾನ್ಯತೆ ಅಂತ ಹೇಳಿ ಕರಿತೀವಿ. ಈ 3 ರೀತಿಯಾದಂತಹ ಏನು ವಿದೇಶಿ ವಿನಿಮಯ ಮಾನ್ಯತೆಗಳ ಏನಿದೆ ಈ 3 ರೀತಿಯಲ್ಲಿ ಇರುತ್ತವೆ ವಿಧಗಳಲ್ಲಿ. ಇದು ಕಂಪನಿಯ ಚಟುವಟಿಕೆಯ ಆಧಾರದ ಮೇಲೆ ಬರುತ್ತೆ. ಈ ರೀತಿಯಾಗಿ ಏನಾಗ್ತದೆ, ವಿದೇಶಿ ವಿನಿಮಯ ಮಾನ್ಯತೆಗಳನ್ನ ಜಾಗತಿಕ ಕಂಪನಿಗಳು ಏನು ಫೇಸ್ ಮಾಡ್ತವೆ ಅಂದ್ರೆ ಎದುರಾಗ್ತವೆ ಅಂತ. ಮುಂದೆ ಮತ್ತೊಂದು ಅಂಶ, ಮೊದಲನೇ ಅಂಶ ಏನ್ ಮೊದಲನೇ ಅಂಶ? ಮೊದಲನೇದು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂತ ಅಂದ್ರೆ ವಹಿವಾಟು ಮಾನ್ಯತೆ. ಇದರ ಕುರಿತಾಗಿ ಹೇಳೋದಾದ್ರೆ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಏನಂತ ವಿವರಿಸಬಹುದು, ಸೆನ್ಸಿಟಿವಿಟಿ ಆಫ್ ರಿಯಲೈಸ್ಡ್ ಡೊಮೆಸ್ಟಿಕ್ ಕರೆನ್ಸಿ ವ್ಯಾಲ್ಯೂ. ನೋಡ್ರಿ ಏನಂತ ಇದೆ, ಸೆನ್ಸಿಟಿವಿಟಿ ಆಫ್ ರಿಯಲೈಸ್ಡ್ ಡೊಮೆಸ್ಟಿಕ್ ಕರೆನ್ಸಿ ವ್ಯಾಲ್ಯೂ ಯಾವುದು? ಆಫ್ ದ ಫರ್ಮ್ಸ್ ಕಾಂಟ್ರಾಕ್ಚುಯಲ್ ಕ್ಯಾಶ್ ಫ್ಲೋ ಡಿನಾಮಿನೇಟೆಡ್ ಇನ್ ಫಾರಿನ್ ಕರೆನ್ಸೀಸ್ ಟು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಚೇಂಜ್ ರೇಟ್ ಚೇಂಜಸ್. ಅಂದ್ರೆ ಇದರ ಸೂಕ್ಷ್ಮತೆಯನ್ನ ನಾವು ಯಾವ ರೀತಿಯಾಗಿ ವ್ಯಾಖ್ಯಾನಿಸಬಹುದಪ್ಪ ಅಂತಂದ್ರೆ ಸಂಸ್ಥೆಯ ಒಪ್ಪಂದದ ನೋಡ್ರಿ ಏನೋ ಸಂಸ್ಥೆಯ ಒಪ್ಪಂದದ ದೇಶೀಯ ಕರೆನ್ಸಿ ಮೌಲ್ಯಗಳನ್ನ ಏನೋ ಸಂಸ್ಥೆ ಏನು ಒಪ್ಪಂದ ಮಾಡಿದೆ ಆ ಒಪ್ಪಂದದ ದೇಶೀಯ ಕರೆನ್ಸಿಯ ಏನು ಮೌಲ್ಯ ಇದೆ ಅದನ್ನ ಅರಿತುಕೊಂಡ ವಿದೇಶಿ ಕರೆನ್ಸಿಗಳಲ್ಲಿ ಹೆಸರಿಸಲಾದ ಹಣದ ಹರಿವು ಏನಾಗಿದೆ, ಅನಿರೀಕ್ಷಿತವಾಗಿದೆ ಮತ್ತು ವಿನಿಮಯ ದರಗಳೇನು ಬದಲಾವಣೆಗಳಾಗಿರ್ತವೆ ಅಂತ. ಓಕೆ, ಸೊ ಇದು ಏನೋ ವಹಿವಾಟಿನ ಒಂದು ಮಾನ್ಯತೆ ಬಗ್ಗೆ ಆಯ್ತು, ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್. ಇನ್ನು ನಾವು ಎಲಾಬ್ರೇಟ್ ಆಗಿ ವ್ಯಾಖ್ಯಾನ ಮಾಡೋದಾದ್ರೆ ಇಲ್ಲಿ ನೋಡ್ರಿ, ಇಟ್ ಅರೈಸಸ್ ಯಾವಾಗ ಅದು ಉತ್ಪತ್ತಿ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಫ್ರಮ್ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟಿಂಗ್ ಇನ್ ಎ ವರ್ಲ್ಡ್ ವೇರ್ ಎಕ್ಸ್ಚೇಂಜ್ ರೇಟ್ಸ್ ಆರ್ ಚೇಂಜಿಂಗ್ ರ್ಯಾಂಡಮ್ಲಿ. ಅಂದ್ರೆ ವಿನಿಮಯ ದರ ನೋಡ್ರಿ ಏನು ವಿನಿಮಯ ದರ ಏನಿದೆ ಇದು ಈ ದರದ ಏನು ರ್ಯಾಂಡಮ್ಲಿ ಚೇಂಜ್ ಅಲ್ವಾ, ರ್ಯಾಂಡಮ್ಲಿ ಇದೇನಾಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಏನಾಗ್ತದೆ, ಇದು ಕ್ರಿಯೇಟ್ ಆಗ್ತದೆ ಅಂತ. ಹೇಗೆ? ಇಟ್ ರೈಸಸ್ ಫ್ರಮ್ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟಿಂಗ್ ಇನ್ ಎ ವರ್ಲ್ಡ್ ವೇರ್ ಎಕ್ಸ್ಚೇಂಜ್ ರೇಟ್ಸ್ ಆರ್ ಚೇಂಜಿಂಗ್ ರ್ಯಾಂಡಮ್ಲಿ ಅಂತಂದ್ರೆ ವಿನಿಮಯ ದರದ ಏನು ನಿಗದಿತ ಬದಲಾವಣೆ ಸಂದರ್ಭದಲ್ಲಿ ಎಲ್ಲಿ ಫಿಕ್ಸ್ಡ್ ಪ್ರೈಸ್ ಇರುತ್ತೋ ಅಲ್ಲಿ ಇದರ ಒಂದು ಹುಟ್ಟು ಆಗ್ತದೆ. ಹಾಗೇನೆ ಎ ಹೈ ಲೆವೆಲ್ ಆಫ್ ಎಕ್ಸ್ಪೋಜರ್ ಟು ಎಕ್ಸ್ಚೇಂಜ್ ರೇಟ್ಸ್ ಕ್ಯಾನ್ ಲೀಡ್ ಟು ಮೇಜರ್ ಲಾಸಸ್. ನೋಡ್ರಿ ಏನು ಎ ಹೈ ಲೆವೆಲ್ ಎಕ್ಸ್ಪೋಜರ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಏನಾದ್ರು ಎಕ್ಸ್ಚೇಂಜ್ ಅಲ್ಲಿ ಹೈ ಲೆವೆಲ್ ಇದ್ರೆ ಏನಾಗುತ್ತೆ,
ಮೇಜರ್ ಲಾಸಸ್ ಆಲ್ದೋ ಸರ್ಟನ್ ಮೆಜರ್ಸ್ ಕ್ಯಾನ್ ಬಿ ಟೇಕನ್ ಟು ಹೆಡ್ಸ್ ದೋಸ್ ರಿಸ್ಕ್. ಅಂದ್ರೆ ಒಂದು ಹೈ ಲೆವೆಲ್ ಎಕ್ಸ್ಪೋಜರ್ ಅಂದ್ರೆ ಅತಿ ಒಂದು ಉನ್ನತದ ಒಂದು ಮಾನ್ಯತೆ ಟು ಎಕ್ಸ್ಚೇಂಜ್ ರೇಟ್ಸ್ ಅಂದ್ರೆ ವಿನಿಮಯ ದರದಲ್ಲಿನ ಎತ್ತರದ ಒಂದು ಏನು ಲೆವೆಲ್ ಹಂತದ ಮಾನ್ಯತೆ ಏನಿದೆ ಅದು ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ಸಲ ಮೇಜರ್ ಲಾಸಸ್ ಆಗ್ಬಿಡುತ್ತೆ. ಆದ್ರೂ ನಾವು ಆ ನಷ್ಟವನ್ನ ಹೆಡ್ಜ್ ಅಂದ್ರೆ ಏನು, ಆ ನಷ್ಟವನ್ನ ನಾವು ಕಡಿಮೆ ಮಾಡಬಹುದು. ಏನು, ಕೆಲವೊಂದು ಮೆಜರ್ಸ್ ನ ಮುಖಾಂತರ, ಕೆಲವೊಂದು ಸೂಕ್ತ ಕ್ರಮಗಳ ಮುಖಾಂತರ, ಕೆಲವೊಂದು ಪರಿಶೀಲನೆ ಮುಖಾಂತರ ನಾವೇನ್ ಮಾಡಬಹುದು, ಅದನ್ನ ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ದ ರಿಸ್ಕ್ ಆಫ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಜನರಲಿ ಏನು ಓನ್ಲಿ ಇಂಪ್ಯಾಕ್ಟ್ಸ್ ಒನ್ ಸೈಡ್ ಆಫ್ ಎ ಟ್ರಾನ್ಸಾಕ್ಷನ್. ಏನು, ಇದು ಒನ್ ಸೈಡ್ ಟ್ರಾನ್ಸಾಕ್ಷನ್, ಒನ್ ಸೈಡ್ ನೇಮ್ಲಿ ದ ಬಿಸಿನೆಸ್ ದಟ್ ಕಂಪ್ಲೀಟ್ಸ್ ದ ಟ್ರಾನ್ಸಾಕ್ಷನ್ ಇನ್ ಎ ಫಾರಿನ್ ಕರೆನ್ಸಿ ಅಲ್ವಾ. ಏನು ಒನ್ ಸೈಡ್ ಟ್ರಾನ್ಸಾಕ್ಷನ್, ಇದು ಬಿಸಿನೆಸ್ ದಟ್ ಕಂಪ್ಲೀಟ್ಸ್ ದ ಟ್ರಾನ್ಸಾಕ್ಷನ್ ಇನ್ ಎ ಫಾರಿನ್ ಕರೆನ್ಸಿ, ಇದು ಒನ್ ಸೈಡ್ ಟ್ರಾನ್ಸಾಕ್ಷನ್. ಓಕೆ, ಈಗ ಮತ್ತೆ ಮುಂದುವರಿದು ಮತ್ತೊಂದು ಭಾಗವನ್ನ ನಾವು ತಿಳ್ಕೊಳ್ಳೋಣ ಇದ್ರಿಗೆ ಸಂಬಂಧಪಟ್ಟಂಗೆ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಬಗ್ಗೆ. ಏನಪ್ಪಾ ನೋಡ್ರಿ, ವಹಿವಾಟು ಮಾನ್ಯತೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಇಸ್ ದ ಲೆವೆಲ್ ಆಫ್ ಅನ್ಸರ್ಟನಿಟಿ ಬಿಸಿನೆಸಸ್ ಇನ್ವಾಲ್ವ್ಡ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇಸ್. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮುಖದಲ್ಲಿ ತೊಡಗಿರುವ ಅನಿಶ್ಚಿತ ವ್ಯವಹಾರಗಳ ಮಟ್ಟವಾಗಿದೆ. ಯಾವುದು ಅನಿಶ್ಚಿತ, ಅನ್ಸರ್ಟನಿಟಿ. ಬಿಸಿನೆಸ್ ಅನ್ನೋವಂಥದ್ದೇನೆ ಯಾವಾಗ್ಲೂ ಏನಪ್ಪಾ ಇದು, ಇಟ್ಸ್ ಎ ಅನ್ಸರ್ಟನಿಟಿ ಅಲ್ವಾ. ಯಾವಾಗ್ಲೂ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಷನ್ಸ್. ಹಾಗೆ ವ್ಯಾಪಾರ ವಹಿವಾಟಿನ ಅನಿರೀಕ್ಷಿತ ಏನು ಅನಿಶ್ಚಿತ ಒಂದು ವ್ಯವಹಾರದ ಮಟ್ಟವಾಗಿದೆ. ಹಾಗೇನೆ ಸ್ಪೆಸಿಫಿಕಲಿ ಏನು, ಇಟ್ ಇಸ್ ದ ರಿಸ್ಕ್ ದಟ್ ಯಾವುದು ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ವಿಲ್ ಫ್ಲಕ್ಚುಯೇಟ್ ಆಫ್ಟರ್ ಎ ಫರ್ಮ್ ಆಲ್ರೆಡಿ ಏನು ಅಂಡರ್ಟೇಕನ್ ಎ ಫೈನಾನ್ಷಿಯಲ್ ಆಬ್ಲಿಗೇಷನ್. ಅಂದ್ರೆ ಇದನ್ನ ಮತ್ತೊಂದಷ್ಟು ನಿರ್ದಿಷ್ಟವಾಗಿ ಹೇಳುವುದಾದರೆ ಏನಪ್ಪಾ ಅಂದ್ರೆ, ಸಂಸ್ಥೆಯು ಈಗಾಗಲೇ ಹಣಕಾಸಿನ ಹೊಣೆಗಾರಿಕೆಯನ್ನು ಕೈಗೊಂಡ ನಂತರ ಕರೆನ್ಸಿ ವಿನಿಮಯ ದರಗಳು ಏರಿಳಿತಗೊಳ್ಳುವ ಅಪಾಯವನ್ನ ಹೊಂದಿರ್ತದೆ, ಅಪಾಯ ಇಲ್ಲಿ ಇರ್ತದೆ ಅಂತ. ಹಂಗ ಮುಂದೆ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಏನು ಎ ಹೈ ಲೆವೆಲ್ ಆಫ್ ವಲ್ನರಬಿಲಿಟಿ ಟು ಶಿಫ್ಟಿಂಗ್ ಎಕ್ಸ್ಚೇಂಜ್ ರೇಟ್ಸ್. ಏನು ಹೈ ಲೆವೆಲ್ ಆಫ್ ವಲ್ನರಬಿಲಿಟಿ, ಯಾವುದು ಶಿಫ್ಟಿಂಗ್ ಎಕ್ಸ್ಚೇಂಜ್ ರೇಟ್ಸ್ ಕ್ಯಾನ್ ಲೀಡ್ ಟು ಮೇಜರ್ ಕ್ಯಾಪಿಟಲ್ ಲಾಸಸ್ ಫಾರ್ ದೀಸ್ ಇಂಟರ್ನ್ಯಾಷನಲ್ ಬಿಸಿನೆಸ್. ಅಂದ್ರೆ ವಿನಿಮಯ ದರಗಳನ್ನು ಬದಲಾಯಿಸಲು ಏನಾಗುತ್ತೆ, ಹೆಚ್ಚಿನ ಮಟ್ಟದ ದುರ್ಬಲತೆಯು ಏನು ಈ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ದೊಡ್ಡ ಬಂಡವಾಳ ನಷ್ಟಕ್ಕೆ ಕಾರಣ ಆಗ್ಬೋದು ಅಲ್ವಾ. ಸೊ ನಿಮ್ಗೆ ಬಹುತೇಕ ಈ ಒಂದು ಅಂಶ ಅರ್ಥ ಆಗ್ತದೆ ಅಂತ ಹೇಳಿ ಭಾವಿಸೋಣ. ಇನ್ನು ಮುಂದೆ ಈ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಬಗ್ಗೆನೆ ನೋಡೋದಾದ್ರೆ ಏನಪ್ಪಾ ಅಂದ್ರೆ, ಕಾಂಬ್ಯಾಕ್ಟಿಂಗ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್. ಕಾಂಬ್ಯಾಕ್ಟ್ ಮಾಡೋದು ಅಂದ್ರೆ ಎದುರಿಸೋದು. ಹೇಗೆ? ಒನ್ ವೇ ದಟ್ ಫರ್ಮ್ಸ್ ಕ್ಯಾನ್ ಲಿಮಿಟ್ ದೇರ್ ಎಕ್ಸ್ಪೋಜರ್ ಟು ಚೇಂಜಸ್ ಇನ್ ದ ಎಕ್ಸ್ಚೇಂಜ್ ರೇಟ್ ಇಸ್ ಟು ಇಂಪ್ಲಿಮೆಂಟ್ ಎ ಹೆಡ್ಜಿಂಗ್ ಸ್ಟ್ರಾಟಜಿ. ಯಾವ ರೀತಿಯಾಗಿ ನಾವು ಇದನ್ನ ನಾವು ಕಾಂಬ್ಯಾಕ್ಟ್ ಮಾಡಬಹುದು, ಎದುರಿಸಬಹುದು ಅಂತಂದ್ರೆ, ವಿನಿಮಯ ದರದ ಬದಲಾವಣೆಗಳಿಗೆ ಸಂಸ್ಥೆಗಳು ಒಡ್ಡಿಕೊಳ್ಳುವುದನ್ನ ಮಿತಿಗೊಳಿಸುವ ಒಂದು ಮಾರ್ಗವೆಂದರೆ ಏನು, ವಿನಿಮಯ ದರಗಳಿಗೆ ಸಂಸ್ಥೆ ಒಡ್ಡಿಗೊಳಿಸೋದನ್ನ ನೋಡೋದು ಕಡಿಮೆಗೊಳಿಸುವ ಒಂದು ಮಾರ್ಗ ಏನಪ್ಪಾ ಅಂದ್ರೆ ಹೆಡ್ಜಿಂಗ್ ತಂತ್ರವನ್ನ ಕಾರ್ಯಗತಗೊಳಿಸುವುದು. ಹೆಡ್ಜಿಂಗ್ ಅಂದ್ರೇನು? ನಷ್ಟವನ್ನ ಕಡಿಮೆ ಮಾಡುವಂತಹ ತಂತ್ರ. ಯಾವುದು ಇಲ್ಲಿ ನಷ್ಟ ಇದೆ, ಈ ನಷ್ಟವನ್ನ ಕಡಿಮೆ ಮಾಡುವಂತಹ ತಂತ್ರಗಳನ್ನ ಏನ್ ಮಾಡುವಂಥದ್ದು, ಕಾರ್ಯಗತಗೊಳಿಸುವಂಥದ್ದು. ಹಾಗೆ ಬೈ ಪರ್ಚೇಸಿಂಗ್ ಕರೆನ್ಸಿ ಸ್ವಾಪ್ಸ್ ಆರ್ hedging through future contracts, a company is able to look in a rate of currency exchange for set period of time and minimize translation risk ಅಂತ ಅಲ್ವಾ. ಹಂಗೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಭವಿಷ್ಯದ ಒಪ್ಪಂದಗಳ ಮೂಲಕ ಕರೆನ್ಸಿ ವಿನಿಮಯ ಅಥವಾ ಹೆಡ್ಜಿಂಗ್ ಖರೀದಿಸುವ ಮೂಲಕ, ಏನು ಕರೆನ್ಸಿ ವಿನಿಮಯ ಅಥವಾ
ಹೆಡ್ಜಿಂಗ್ ಕರೆಸುವ ಮೂಲಕ ಒಂದು ಕಂಪನಿಯು ನಿಗದಿತ ಅವಧಿಗೆ ಕರೆನ್ಸಿ ವಿನಿಮಯ ದರವನ್ನು ಏನ್ ಮಾಡುತ್ತದೆ, ಲಾಕ್ ಮಾಡಲು, ಅನುವಾದ ಅಪಾಯವನ್ನು ಕಡಿಮೆ ಮಾಡಲು ಇದೇನ್ ಮಾಡ್ತದೆ, ಸಾಧ್ಯ ಆಗ್ತದೆ ಅಲ್ವಾ. ಸೊ ಹಾಗೆ ಮುಂದಿನ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಮುಂದಿನ ಅಂಶ ಟ್ರಾನ್ಸಾಕ್ಷನ್ ಎಕ್ಸ್ಪೋಸ್. ಅದ್ರ ಬಗ್ಗೆನೆ ನಾವು ಇನ್ನು ಮುಂದುವರಿಸ್ತೀವಿ. ಏನು ಇನ್ ಅಡಿಷನ್, ಇನ್ನು ನಾವು ಹೆಚ್ಚಾಗಿ ಹೇಳೋದಾದ್ರೆ ಇನ್ ಅಡಿಷನ್ ಏನಪ್ಪಾ ಅಂದ್ರೆ, ಎ ಕಂಪನಿ ಕ್ಯಾನ್ ರಿಕ್ವೆಸ್ಟ್ ದಟ್ ಕ್ಲೈಂಟ್ಸ್ ಪೇ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಕರೆನ್ಸಿ ಆಫ್ ದ ಕಂಪನೀಸ್ ಕಂಟ್ರಿ ಆಫ್ ಡೊಮಿನಿಕಲ್. ಅಂದ್ರೆ ಕಂಪನಿಯು ದೇಶೀಯ ಕರೆನ್ಸಿಯಲ್ಲಿ ಏನ್ ಮಾಡಬೇಕು, ಸರಕು ಮತ್ತು ಸೇವೆಗಳಿಗೆ ಗ್ರಾಹಕರು ಪಾವತಿಸಬೇಕೆಂದು ಕಂಪನಿ ರಿಕ್ವೆಸ್ಟ್ ಅಂದ್ರೆ ವಿನಂತಿ ಮಾಡಬಹುದು ಅಂತ. ಹಾಗೇನೆ ದಿಸ್ ವೇ ಏನು, ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಲೋಕಲ್ ಕರೆನ್ಸಿ ಫ್ಲಕ್ಚುಯೇಷನ್ is not borne by the company but instead by client who is responsible for making the currency exchange prior conducting business with company ಅಂತ. ಅಂದ್ರೆ ಈ ರೀತಿಯಾಗಿ ಏನ್ ಮಾಡೋದು, ಸ್ಥಳೀಯ ಕರೆನ್ಸಿ ಏರಿಳಿತಕ್ಕೆ ಸಂಬಂಧಿಸಿದ ಏನು ಅಪಾಯವನ್ನ ಕಂಪನಿ ಭರಿಸೋದಿಲ್ಲ. ಬದಲಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಕ್ಲೈಂಟ್ ಗ್ರಾಹಕರ ಕಂಪನಿಯೊಂದಿಗೆ ವ್ಯವಹಾರ ನಡೆಸುವ ಮೊದಲು, ಗ್ರಾಹಕರು ಕಂಪನಿಯ ಒಂದಿಗೆ ವ್ಯವಹಾರ ನಡೆಸುವ ಮೊದಲು ವಿನಿಮಯವನ್ನ ಮಾಡುವ ಜವಾಬ್ದಾರಿಯನ್ನ ಇದು ಹೊಂದಿರ್ತದೆ ಅಂತ. ಅಂದ್ರೆ ಈ ಮುಖಾಂತರವಾಗಿ ನಾವು ಕಾಂಬ್ಯಾಕ್ಟ್ ಮಾಡಬಹುದು ಅಂತ ಅಲ್ವಾ. ಕಾಂಬ್ಯಾಕ್ಟ್ ಅಂದ್ರೆ ಎದುರಿಸಬಹುದು. ನೆಕ್ಸ್ಟ್ ಎಕನಾಮಿಕ್ ಎಕ್ಸ್ಪೋಜರ್ ಬಗ್ಗೆ, ಅಂದ್ರೆ ಆರ್ಥಿಕ ವ್ಯವಸ್ಥೆಯ ಒಂದು ಎಕ್ಸ್ಪೋಜರ್ ಬಗ್ಗೆ ನಾವು ನೋಡೋಣ. ಆರ್ಥಿಕ ಮಾನ್ಯತೆ ಇಲ್ಲಿ ನೋಡ್ರಿ ಏನಿರುತ್ತೆ, ಇಟ್ ರೆಫರ್ಸ್ ಟು ಏನು, ಟು ದ ಇಂಪ್ಯಾಕ್ಟ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ಸ್ ಕ್ಯಾನ್ ಹ್ಯಾವ್ ಆನ್ ಎ ಫರ್ಮ್ಸ್ ಫ್ಯೂಚರ್ ಕ್ಯಾಶ್ ಫ್ಲೋ ಅಂತಂದ್ರೆ ಇದು ಪ್ರಭಾವ ವಿನಿಮಯವನ್ನ ಸೂಚಿಸುತ್ತದೆ. ದರ ಏರಿಳಿತಗಳು ಸಂಸ್ಥೆ ಭವಿಷ್ಯದ ಹಣವನ್ನ ಹೊಂದಬಹುದು ಅಂತ. ಅಂದ್ರೆ ರೀಕಾಲ್ ದಟ್ ಕಾರ್ಪೊರೇಟ್ ಕ್ಯಾಶ್ ಫ್ಲೋ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ಎಕ್ಸ್ಚೇಂಜ್ ರೇಟ್ ಮೂವ್ಮೆಂಟ್ಸ್ ಅಲ್ವಾ. ಏನು ಕಾರ್ಪೊರೇಟ್ ಕ್ಯಾಶ್ ಫ್ಲೋ, ಹಣದ ಹರಿವು ಇದೆಯಲ್ಲ, ಇದು ಕ್ಯಾನ್ ಬಿ ಅಫೆಕ್ಟೆಡ್ ಬೈ ಎಕ್ಸ್ಚೇಂಜ್ ರೇಟ್ ಮೂವ್ಮೆಂಟ್. ಅಂದ್ರೆ ಹಣದ ಹರಿವಿನ ಏನಿರ್ತದೆ, ಹಣದ ಹರಿವು ಏನಿರ್ತದೆ, ಈ ಚಟುವಟಿಕೆಯಿಂದ ಏನಾಗ್ತದೆ, ಕಾರ್ಪೊರೇಟ್ ನಲ್ಲಿ ಅಂತಂದ್ರೆ ವ್ಯಾಪಾರ ಸಂಸ್ಥೆಯ ಹಣದ ಹರಿವು ವಿನಿಮಯ ದರದ ಮೂವ್ಮೆಂಟ್ ಇಂದಾಗಿ ಅದು ಅಫೆಕ್ಟ್ ಆಗುತ್ತೆ. ಆದ್ರೆ ಇನ್ ವೇಸ್ ನಾಟ್ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ಫಾರಿನ್ ಟ್ರಾನ್ಸಾಕ್ಷನ್ ಅಲ್ವಾ. ಇದು ವಿದೇಶಿ ಏನು ವಹಿವಾಟು ಇರುತ್ತೆ ಇದಕ್ಕೆ ಅದು ನೇರವಾಗಿ ಸಂಬಂಧವನ್ನ ಪಡೋದಿರಲ್ಲ ಅಂತ ಅಲ್ವಾ. ಹಾಗೆ ಇಲ್ಲಿ ಇನ್ನು ಬಹುಮುಖ್ಯವಾಗಿ ಇನ್ನೊಂದು ಅಂಶವನ್ನ ನಾವು ತಿಳ್ಕೊಳ್ಳೋದಾದ್ರೆ ಎಕನಾಮಿಕ್ ಎಕ್ಸ್ಪೋಜರ್ ನಲ್ಲಿ ಯಾವ ತರಪ್ಪ ಅಂದ್ರೆ, ಎಕ್ಸ್ಚೇಂಜ್ ರೇಟ್ ಚೇಂಜಸ್ ಆರ್ ಆಫ್ಟನ್ ಲಿಂಕ್ಡ್ ಟು ವೇರಿಯಬಿಲಿಟಿ ಇನ್ ರಿಯಲ್ ಗ್ರೋತ್, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್ಸ್, government actions. If material, the changes may cause firm to adjust their financing and operating strategies. ಅಂದ್ರೆ ವಿನಿಮಯ ದರದ ಬದಲಾವಣೆಗಳು ನೈಜ ಬೆಳವಣಿಗೆ, ಹಣದುಬ್ಬರ, ಬಡ್ಡಿ ದರಗಳು, ಸರ್ಕಾರಿ ಕ್ರಮಗಳು, ವಸ್ತು ವೇಳೆ ಬದಲಾವಣೆಗಳು ಸಂಸ್ಥೆಗಳು ತಮ್ಮ ಹಣಕಾಸು ಮತ್ತು ಕಾರ್ಯಾಚರಣಾ ಕಾರ್ಯತಂತ್ರಗಳನ್ನ ಸರಿಹೊಂದಿಸಲು ಕಾರಣ ಆಗ್ಬೋದು ಅಂತ. ಅಂದ್ರೆ ಎಲ್ಲ ಮ್ಯಾನೇಜ್ ಮಾಡೋಂಥದ್ದು, ಎಲ್ಲವನ್ನ ಬೆಳವಣಿಗೆಯನ್ನ ಮ್ಯಾನೇಜ್ ಮಾಡೋದು, ಹಣದುಬ್ಬರಣ ಮಾಡೋಂಥದ್ದು, ಬಡ್ಡಿ ದರ ಮತ್ತೆ ಗೌರ್ಮೆಂಟ್ ಏನ್ ಆಕ್ಷನ್ಸ್ ಇರ್ತಾವಲ್ಲ ಅದನ್ನ ಮ್ಯಾನೇಜ್ ಮಾಡೋಂಥದ್ದು, ಇವೆಲ್ಲವೂ ಏನಾಗ್ತವೆ, ಈ ಕಾರ್ಯಾಚರಣಾ ತಂತ್ರಗಳನ್ನ ಏನ್ ಮಾಡೋದು, ಸರಿ ಹೊಂದಿಸೋದು, ಅದಕ್ಕೆ ಇದು ಕಾರಣ ಆಗ್ತದೆ ಅಂತ ಅಲ್ವಾ. ಅದಕ್ಕೆ ಒಂದು ಮಾಹಿತಿ ಇದೆ ನೋಡ್ರಿ, ಏನಂದ್ರೆ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜಿಂಗ್ ಎಕನಾಮಿಕ್ ಎಕ್ಸ್ಪೋಜರ್. ಅಂದ್ರೆ ಆರ್ಥಿಕ ಮಾನ್ಯತೆಗೆ ಏನು ಇಂಪಾರ್ಟೆನ್ಸು ನಿರ್ವಹಣೆ ಏನಕ್ಕಪ್ಪ ಅಂದ್ರೆ, ಕ್ಯಾನ್ ಬಿ ಸೀನ್ ಫ್ರಮ್ ದ ಕೇಸ್. ಅಂದ್ರೆ ಯಾವ ಒಂದು ಪ್ರಕರಣದಿಂದ ಬರುತ್ತಂದ್ರೆ, ಬ್ಯಾಂಕ್ರಪ್ಟಿ ಆಫ್ ಲೇಕರ್ ಏರ್ವೇಸ್ ಅಂಡ್ ಫ್ರಮ್ ದ 1997 ಏಷ್ಯನ್ ಕ್ರೈಸಿಸಸ್ ಅಂತ. ಏಷ್ಯನ್ ಕ್ರೈಸಿಸ್ ಅಂದ್ರೆ ಏಷ್ಯಾ ಬಿಕ್ಕಟ್ಟು ಯಾವಾಗಾಗಿದ್ದು, 1997-98ರಲ್ಲಿ ಏನಾಯ್ತು, ಏಷ್ಯಾ ಬಿಕ್ಕಟ್ಟು ಅಂತ ಆರ್ಥಿಕ ಕುಸಿತ ಆಯ್ತು. ಅದರ ಎಫೆಕ್ಟ್ ಎಲ್ಲಿವರೆಗೆ ಹೊಡಿತಂದ್ರೆ 2008 ತನಕನೂ ಹೊಡಿತು.
ಓಕೆ, ಈಗ ಮುಂದುವರಿದು ಎಕನಾಮಿಕ್ ಎಕ್ಸ್ಪೋಜರ್ ಬಗ್ಗೆ ಹೇಗೆ ಅದನ್ನ ರೀಸ್ಟ್ರಕ್ಚರಿಂಗ್ ಅಂತ ಅಂದ್ರೆ ಏನು, ರೀಸ್ಟ್ರಕ್ಚರಿಂಗ್ ಮೇ ಇನ್ವಾಲ್ವ್, ಅದನ್ನ ನಾವು ಪುನರ್ ನಿರ್ಮಾಣ ಯಾವ ತರ, ಪುನರ್ ಚೌಕಟ್ಟು ಯಾವ ತರ ಅಂತಂದ್ರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಸೇಲ್ಸ್ ಇನ್ ನ್ಯೂ ಆರ್ ಎಕ್ಸಿಸ್ಟಿಂಗ್ ಫಾರಿನ್ ಮಾರ್ಕೆಟ್ ಅಂತ. ಅಂದ್ರೆ ಹೆಚ್ಚು ಅಥವಾ ಕಡಿಮೆ ಏನು ಮಾರಾಟ ಮಾಡೋದು, ಏನು ಹೊಸದು ಅಥವಾ ಈಗಾಗಲೇ ಇರುವಂತಹ ವಿದೇಶಿ ಮಾರುಕಟ್ಟೆಯಲ್ಲಿ. ಹಾಗೆ ಎರಡನೇ ಅಂಶ ಹೇಳುತ್ತೆ ಇನ್ಕ್ರೀಸಿಂಗ್ ಆರ್ ರೆಡ್ಯೂಸಿಂಗ್ ಡಿಪೆಂಡೆನ್ಸಿ ಆನ್ ಫಾರಿನ್ ಸಪ್ಲೈಯರ್. ಇದು ಬಹಳ ಮುಖ್ಯ. ಏನು, ವಿದೇಶಿ ಪೂರೈಕೆದಾರರ ಮೇಲೆ ಏನ್ ಮಾಡೋದು, ಇನ್ಕ್ರೀಸಿಂಗ್ ಅಥವಾ ರೆಡ್ಯೂಸಿಂಗ್ ಮಾಡೋ ಮುಖಾಂತರ ಅಂದ್ರೆ ಬ್ಯಾಲೆನ್ಸ್ ಮಾಡೋ ಮುಖಾಂತರ ವಿದೇಶಿ ಪೂರೈಕೆದಾರರನ್ನ ಬ್ಯಾಲೆನ್ಸ್ ನಿರ್ವಹಣೆ ಮಾಡೋಂಥದ್ದು. ಇದರ ಮುಖಾಂತರವೇ ನಾವೇನ್ ಮಾಡ್ಬೋದು, ರೀಸ್ಟ್ರಕ್ಚರಿಂಗ್ ಮಾಡ್ಕೋಬಹುದು. ಹಾಗೇನೆ ಎಸ್ಟಾಬ್ಲಿಷಿಂಗ್ ಆರ್ ಎಲಿಮಿನೇಟಿಂಗ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಇನ್ ಫಾರಿನ್ ಮಾರ್ಕೆಟ್, ಅಂದ್ರೆ ಹೊಸ ಉತ್ಪನ್ನವನ್ನ ಆರಂಭ ಮಾಡೋ ಮುಖಾಂತರ ಅಲ್ವಾ, ಅಂದ್ರೆ ಆರಂಭ ಅಂದ್ರೆ ಹೊಸ ಉತ್ಪನ್ನದ ಏನು ಫೆಸಿಲಿಟೀಸ್ ಇರ್ತವಲ್ಲ ಫಾರಿನ್ ಮಾರ್ಕೆಟ್ ಅಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡೋ ಮುಖಾಂತರ ಆಗಿರ್ಬೋದು, ಅಥವಾ ಅದನ್ನ ಸಂಪೂರ್ಣ ತೊಡೆದು ಹಾಕುವ ಮುಖಾಂತರ ಕೂಡ ನಾವು ರಿಸ್ಟ್ರಕ್ಚರಿಂಗ್ ಮಾಡ್ಕೋಬಹುದು. ಅದೇ ತರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು, ಇನ್ಕ್ರೀಸಿಂಗ್ ರೆಡ್ಯೂಸಿಂಗ್ ಯಾವುದು, ಲೆವೆಲ್ ಆಫ್ ಡೆಟ್ ಡಿನಾಮಿನೇಟೆಡ್ ಇನ್ ಫಾರಿನ್ ಕರೆನ್ಸೀಸ್, ಅಂದ್ರೆ ವಿದೇಶಿ ಕರೆನ್ಸಿ ಏನಿದೆ ಇದರ ಸಾಲ ಇದೆಯಲ್ಲ, ಸಾಲವನ್ನ ನಾವು ಕಡಿಮೆ ಮಾಡೋದ್ರ ಮುಖಾಂತರ ಅಥವಾ ಹೆಚ್ಚು ಮಾಡೋದ್ರ ಮುಖಾಂತರ ನಾವು ಇದನ್ನ ರೀಸ್ಟ್ರಕ್ಚರಿಂಗ್ ಮಾಡಬಹುದು ಅಂತ ಅಲ್ವಾ. ಇದು ಆರ್ಥಿಕ ಮಾನ್ಯತೆ ಬಗ್ಗೆ ಆಯ್ತು. ಈಗ ಕಡೆಯ ಒಂದೊಂದು ಅಂಶ ಏನಪ್ಪಾ ಅಂದ್ರೆ ಇದು ಟ್ರಾನ್ಸ್ಲೇಷನ್ ಎಕ್ಸ್ಪೋಜರ್ ಅಂತ, ಅಂದ್ರೆ ಇದನ್ನ ಅನುವಾದ ಮಾನ್ಯತೆ ಅಥವಾ ಇನ್ನೊಂದು ಅಂತ ಕರಿತೀವಿ ಭಾಷಾಂತರ ಅಲ್ವಾ. ಏನು, ಇಟ್ ರಿಸಲ್ಟ್ ವೆನ್ an MNC translate each subsidiary financial data, ಏನು MNC translate ಅನುವಾದ ಏನು, each subsidiary financial data to its home currency for consolidated financial reporting. ಅಂದ್ರೆ ನಾವು ಏನಂತ ಕರಿತಿದ್ದೇನ, ಏಕೀಕೃತ ಹಣಕಾಸು ವರದಿಗಾಗಿ ಅಲ್ವಾ. ಏನು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಪೋರ್ಟ್ ಅಂದ್ರೆ ಏನು, ಏಕೀಕೃತ ಹಣಕಾಸು ವರದಿ. ಈ ವರದಿಗೋಸ್ಕರ MNC ಕಂಪನಿಗಳು ಏನ್ ಮಾಡ್ತವೆ, ಪ್ರತಿ ಅಂಗ ಸಂಸ್ಥೆಯ ಹಣಕಾಸು ದತ್ತಾಂಶವನ್ನ ಏನ್ ಮಾಡುತ್ತೆ, ತನ್ನ ಸ್ಥಳೀಯ ಕರೆನ್ಸಿಗೆ ಅನುವಾದಿಸಿದಾಗ ಏನು ಇದರ ಫಲಿತಾಂಶ ಗೋಚರ ಆಗ್ತದೆ ಅಲ್ವಾ. ನಾವು ಈಗಾಗಲೇ ಚರ್ಚೆ ಮಾಡಿದೀವಿ ಏನಪ್ಪಾ ಅಂದ್ರೆ ಸ್ಥಳೀಯ ಕೆಲವು ನಮ್ಮ ಸ್ಥಳೀಯ ಕಂಪನಿಗಳು ವಿದೇಶಿ ವ್ಯಾಪಾರ ಮಾಡ್ಬೇಕಾದಾಗ ಏನ್ ಮಾಡ್ತವೆ, ಕೆಲವು ಸಲ ಅದರ ಬ್ಯಾಲೆನ್ಸ್ ಶೀಟ್ ಅಥವಾ ರಿಪೋರ್ಟ್ಸ್ ಗಳನ್ನ ಡಾಲರ್ನಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಕರೆನ್ಸಿಯಲ್ಲಿ ತೋರಿಸ್ಬಿಟ್ಟಿರ್ತವೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ನಮ್ಗೆ ಏಕೀಕೃತ ಹಣಕಾಸು ವರದಿ ಬೇಕಂದಾಗ ಏನ್ ಮಾಡುತ್ತೆ MNCಗಳು ಮತ್ತು ಅದರ ಅಂಗಸಂಸ್ಥೆಗಳು ಏನ್ ಮಾಡ್ತವೆ, ಅದರ ದತ್ತಾಂಶವನ್ನ ಯಾವ್ದು ತಿರುಗಿಸ್ತವೆ, ಸ್ಥಳೀಯ ಕರೆನ್ಸಿಗೆ ತಿರುಗಿಸಿದಾಗ ಇದರ ಒಂದು ಫಲಿತಾಂಶ ನಮ್ಗೆ ಗೋಚರ ಆಗ್ತದೆ ಅಲ್ವಾ. ಹಾಗೆ ಇನ್ನು ಮುಂದೆ ಹೇಳೋದಾದ್ರೆ ನೋಡ್ರಿ, ಇಟ್ ಡಸ್ ನಾಟ್ ಡೈರೆಕ್ಟ್ಲಿ ಅಫೆಕ್ಟ್ ಕ್ಯಾಶ್ ಫ್ಲೋ, ಅಂದ್ರೆ ಇದು ಹಣದ ಹರಿವಿನ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರೋದಿಲ್ಲ. ಹಣದ ಹರಿವಿನ ಮೇಲೆ ನೇರವಾಗಿ ಏನು ಪರಿಣಾಮ ಬೀರೋದಿಲ್ಲ. ಬಟ್ ಸಮ್ ಫರ್ಮ್ಸ್ ಆರ್ ಕನ್ಸರ್ನ್ಡ್ ಅಬೌಟ್ ಇಟ್ ಬಿಕಾಸ್ ಆಫ್ ಇಟ್ಸ್ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಆನ್ ರಿಪೋರ್ಟೆಡ್ ಕನ್ಸಾಲಿಡೇಟೆಡ್ ಅರ್ನಿಂಗ್ಸ್. ಅಂದ್ರೆ ಇದು ನೇರವಾಗಿ ಹಣದ ಹರಿವಿನ ಮೇಲೆ ಪರಿಣಾಮ ಬೀರೋದಿಲ್ಲ, ಆದ್ರೆ ಏನಾಗ್ತದೆ, ವರದಿಯಾದ ಏಕೀಕೃತ ಗಳಿಕೆಯ ಮೇಲೆ ಏನು ಅದರ ಸಂಭಾವ್ಯ ಪ್ರಭಾವದಿಂದ ಕೆಲವು ಸಂಸ್ಥೆಗಳು ಇದರ ಬಗ್ಗೆ ಕಾಳಜಿಯನ್ನ ವಹಿಸ್ತದೆ ಅಂತ. ಓಕೆ, ಕೆಲವು ಸಲ ಏನಾಗ್ತದೆ, ಡಾಲರ್ಗಳಲ್ಲಿ ಅವರು ಬ್ಯಾಲೆನ್ಸ್ ಶೀಟ್ ತೋರಿಸ್ಕೊಂಡಿರ್ತಾರೆ, ಅದನ್ನೇನಾದ್ರೂ ಅವರು ರುಪಿಗೆ ಭಾಷಾಂತರ ಮಾಡಿದಾಗ ಏನಾಗ್ಬಿಡ್ತದೆ, ಕೆಲವು ಸಲ ರುಪಿ ಡಿವ್ಯಾಲ್ಯೂ ಆಗ್ಬೋದು. ಈಗ ಡಾಲರ್ ಡೇ ಟು ಡೇ ತನ್ನ ಏನು ಅದರ ಮೌಲ್ಯ ಡಾಲರ್ ಮುಂದೆ ನಮ್ಮ ಕರೆನ್ಸಿ ಎಲ್ಲ ಕಡಿಮೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಸಂಸ್ಥೆಯ ಆ ರಿಪೋರ್ಟ್ ಕಂಪ್ಲೀಟ್ ಡೌನ್ ಆಗ್ಬಿಡ್ಬೋದು ಅಲ್ವಾ. ಅದನ್ನು ಕೂಡ ನಾವು ಇಲ್ಲಿ ತಗೋಬೇಕು. ಆ ಟೈಮಲ್ಲಿ ಏನಾಗ್ತದೆ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಡಾಲರ್ನಲ್ಲಿ ಈಗ ಒಂದು ಸಂಸ್ಥೆ ವ್ಯಾಪಾರದ ಒಂದು ವರದಿ ಇದೆ ಡಾಲರ್ ನಮೂನೆಯಲ್ಲಿ, ಆದರೆ ನಾವು ಅದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿಬಿಟ್ಟಾಗ ಏನಾಗ್ತದೆ, ಡೇ ಟು ಡೇ ನಮ್ಮ ರೂಪಾಯಿ ಮತ್ತು ಡಾಲರ್ನ ಮಧ್ಯೆ ಸಾಕಷ್ಟು ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಲ್ವಾ, ಸಾಕಷ್ಟು ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ. ಆದರೆ ಸಡನ್ ಆಗಿ ನಾವು ತಿರುಗಿಸ್ಬಿಟ್ಟಾಗ ಏನಾಗುತ್ತೆ, ಡಾಲರ್ನ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಕಂಡು ಬಂದಿರ್ತದೆ ಅಲ್ವಾ. ಇದನ್ನೇನೋದೇನೋ ಸಂಭಾವ್ಯ ಪ್ರಭಾವ ಅಂದ್ರೆ ಅದೇನೆ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ತವೆ, ಕೆಲವು ಸಲ ಸಂಸ್ಥೆಗಳು ಏನ್ ಮಾಡ್ತಾ ಇದ್ರು, ಕೆಲವು ಸಂಸ್ಥೆಗಳ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇರ್ತದೆ. ಅಂದ್ರೆ ಯಾವುದಕ್ಕೆ,
ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಬಗ್ಗೆ. ಈಗ ಟು ಹೆಡ್ಜ್ ಟ್ರಾನ್ಸ್ಲೇಷನ್ ಎಕ್ಸ್ಪೋಜರ್ ಅಂದ್ರೆ ಅನುವಾದ ಮಾನ್ಯತೆಯನ್ನು ತಡೆಗಟ್ಟಲು ಏನ್ ಮಾಡ್ಬೋದು, ಫಾರ್ವರ್ಡ್ ಆರ್ ಫ್ಯೂಚರ್ ಕಾಂಟ್ರಾಕ್ಟ್ ಕ್ಯಾನ್ ಬಿ ಯೂಸ್ಡ್. ಅಂದ್ರೆ ಈ ಅನುವಾದ ಮಾನ್ಯತೆಯನ್ನು ತಡೆಗಟ್ಟಕ್ಕೆ ಏನ್ ಮಾಡೋಂಥದ್ದು, ಫಾರ್ವರ್ಡ್ ಅಥವಾ ಭವಿಷ್ಯದ ಒಪ್ಪಂದಗಳನ್ನ ಬಳಸಬಹುದು. ಅಂದ್ರೆ ಮುಂದುವರಿದ ಒಪ್ಪಂದ ಅಥವಾ ಭವಿಷ್ಯದ ಒಪ್ಪಂದಗಳನ್ನ ಏನ್ ಮಾಡಬಹುದು, ಇಲ್ಲಿ ಬಳಸಬಹುದು ಅಂತ. ಹೇಗೆ ಸ್ಪೆಸಿಫಿಕಲಿ an MNC may sell the currency that its foreign subsidiary receive as earnings forward. ಅಂದ್ರೆ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಏನು, MNC ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನಿ ಅಂತ ಹೇಳ್ತೀವಿ. ನಾವು MNC ಅಂತಂದ್ರೆ ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಪ್ಪ ಅಂದ್ರೆ ಇದು ನಮಗೆ ಬಹುರಾಷ್ಟ್ರೀಯ ಕಂಪನಿ. ಅಂದ್ರೆ ಹಲವು ವಿದೇಶಗಳಲ್ಲಿ ತನ್ನ ವ್ಯಾಪಾರ ನಿರ್ವಹಿಸ್ತಾ ಇರುತ್ತೆ. ಬಹುರಾಷ್ಟ್ರೀಯ ಕಂಪನಿ ಇದು ವಿದೇಶಿ ಕಂಪನಿಗಿಂತ ಭಿನ್ನ. ಓಕೆ, ತನ್ನ ಏನ್ ಮಾಡುತ್ತೆ, ವಿದೇಶಿ ಅಂಗಸಂಸ್ಥೆಯು ಸ್ವೀಕರಿಸುವ ಕರೆನ್ಸಿಯನ್ನ ಏನ್ ಮಾಡುತ್ತೆ, ಮುಂದೆ ಗಳಿಕೆಯಂತೆ ಮಾರಾಟ ಮಾಡಬಹುದು. ಇದರಿಂದಾಗಿ ಏನಾಗ್ತದೆ, ಆ ಕರೆನ್ಸಿಯಲ್ಲಿ ಸರಿದೂಗಿಸುವ ಹಣದ ಹೊರಹರಿವು ಸೃಷ್ಟಿಯಾಗ್ತದೆ ಅಲ್ವಾ. ಅದೇನೋ ಆ ಟೈಮಲ್ಲಿ ನಮ್ಗೇನೋ ಎಕ್ಸ್ಚೇಂಜ್ದು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನ ಸರಿದೂಗಿಸುವಂತಹ ಹೊರಹರಿವು ನಮ್ಗೇನಾಗ್ತದೆ, ಇಲ್ಲಿ ಸೃಷ್ಟಿ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ನಾವು ಇನ್ನೂ ಮುಂದಿನ ಒಂದು ಅಂಶವನ್ನ ಇಲ್ಲಿ ನೋಡೋದಾದ್ರೆ ಒಂದು ಉದಾಹರಣೆ ಸಮೇತ ಇದೆ ನೋಡ್ರಿ. ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಇದು ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲ್ ಏನು, ಎ US based MNC that is concerned about the translated value of its British earning. ಅಂದ್ರೆ US ಅಂದ್ರೆ ಅಮೇರಿಕಾ ಮೂಲದ MNC ಅಂದ್ರೆ ಬಹುರಾಷ್ಟ್ರ ಕಂಪನಿ ತನ್ನ ಬ್ರಿಟಿಷ್ ಗಳಿಕೆಯ ಅನುವಾದಿತ ಮೌಲ್ಯದ ಬಗ್ಗೆ ಕಾಳಜಿಯನ್ನು ಏನ್ ಮಾಡ್ತಿದ್ದು ವಹಿಸಿದಂತ. ಹೇಗೆ, ಬ್ರಿಟಿಷ್ ಅರ್ನಿಂಗ್ಸ್ ಮೇ ಎಂಟರ್ ಎ 1 year ಫಾರ್ವರ್ಡ್ ಕಾಂಟ್ರಾಕ್ಟ್ ಟು ಸೆಲ್ ಪೌಂಡ್ಸ್. ಅಂದ್ರೆ ಪೌಂಡ್ಗಳನ್ನ ಮಾರಾಟ ಮಾಡಲು ಒಂದು ವರ್ಷದ ಫಾರ್ವರ್ಡ್ ಒಪ್ಪಂದವನ್ನ ನಮೂದಿಸಬಹುದು ಅಥವಾ ಅದನ್ನ ಜಾರಿಗೆ ತರಬಹುದು. ಹಂಗ್ ಮಾಡ್ತೀವಿ ಅಂತ. ಅದೇ ತರ ನೆಕ್ಸ್ಟ್, ಇಫ್ ದ ಪೌಂಡ್ ಡಿಪ್ರಿಸಿಯೇಟ್ಸ್ ಡ್ಯೂರಿಂಗ್ ದ ಫಿಸ್ಕಲ್ ಇಯರ್, ಅಂದ್ರೆ ಏನು ಕಾರ್ಯಾಚರಣೆಯ ವರ್ಷ ಇದೆ ಫಿಸ್ಕಲ್ ಇಯರ್, ಈ ಸಂದರ್ಭದಲ್ಲಿ ಪೌಂಡ್ ತನ್ನ ಮೌಲ್ಯವನ್ನ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ದ ಗೇನ್ ಜನರೇಟೆಡ್ ಫ್ರಮ್ ದ ಫಾರ್ವರ್ಡ್ ಕಾಂಟ್ರಾಕ್ಟ್ ಪೊಸಿಷನ್ ವಿಲ್ ಹೆಲ್ಪ್ ಟು ಆಫ್ಸೆಟ್ ಟ್ರಾನ್ಸ್ಲೇಷನ್ ಲಾಸ್ ಅಂತ. ಅಂದ್ರೆ ಸದರಿ ಹಣಕಾಸಿನ ವರ್ಷದಲ್ಲಿ ಪೌಂಡ್ ಸವಕಳಿಯಾದರೆ, ಅಂದ್ರೆ ಪೌಂಡ್ನ ಮೌಲ್ಯ ಸವಕಳಿಯಾದರೆ ನೋಡೋದು, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದ್ರೆ ಮುಂದುವರಿದ ಒಪ್ಪಂದ ಸ್ಥಾನದಿಂದ ಗಳಿಸಿದ ಲಾಭವು ಏನ್ ಮಾಡ್ತದೆ, ಅನುವಾದ ನಷ್ಟವನ್ನ ಸರಿದೂಗಿಸಲು ಸಹಾಯ ಮಾಡ್ತದೆ. ನೋಡ್ರಿ, ಈಗ ಕಂಪನಿ ಇರೋದು US ಬೇಸು ಅಲ್ವಾ, ಕಂಪನಿ ಇರೋಂಥದ್ದು US ಬೇಸು. ಅದೇನ್ ಮಾಡ್ತಾ ಇದೆ, ಪೌಂಡ್ ಇರುವಂತ ಅಂದ್ರೆ ಇಂಗ್ಲೆಂಡ್, ಇವ್ರಿಗೆ ಏನ್ ಮಾಡ್ತಾ ಇದೆ, ಈ ವ್ಯಾಪಾರ ವೈಟ್ ನಡೆಸ್ತಾ ಇದೆ ಅಲ್ವಾ. ಏನಂತ ಇದೆ, ಪೌಂಡ್ಗಳನ್ನ ಮಾರಾಟ ಮಾಡ್ಬೇಕು. ಈಗ ಅದು ಮಾರಾಟ ಮಾಡಬೇಕಾದಾಗ ಏನಾಗುತ್ತೆ, ಸಡನ್ ಆಗಿ ಪೌಂಡ್ ವ್ಯಾಲ್ಯೂ ಡೌನ್ ಆಗುತ್ತೆ. ಡೌನ್ ಆದಾಗ ಏನಾಯ್ತು, ಇದು ಡಾಲರ್ ಪ್ರಾಫಿಟ್. ಈ ಪ್ರಾಫಿಟ್ ಬರ್ತಲ್ಲ ಅಮೌಂಟ್, ಅದನ್ನ ಏನ್ ಮಾಡ್ತಾರೆ ಅವರು, ಅನುವಾದ ನಷ್ಟ ಆದಾಗ ಸರಿದೂಗಿಸಲು ಅದನ್ನ ಸಹಾಯ ಮಾಡ್ಕೊತಾರೆ. ಓಕೆ, ಸೊ ಒಟ್ಟಾರೆಯಾಗಿ ಈಗ ನಾನು ಒಟ್ಟು ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತೀನಿ, ಉಪಸಂಹಾರಕ್ಕೆ ನಾನು ಬಂದ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂತಂದ್ರೆ ಏನು, ಎನಿ MNC ಎಂಗೇಜ್ಡ್ ಇನ್ ಕರೆಂಟ್ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವಿಂಗ್ ಫಾರಿನ್ ಕರೆನ್ಸೀಸ್ ಅಲ್ವಾ. ಯಾವುದೇ ಒಂದು ಬಹುರಾಷ್ಟ್ರೀಯ ಕಂಪನಿ ಎಂಗೇಜ್ಡ್ ಇನ್ ಯಾವುದು, ಕರೆಂಟ್ ಫೈನಾನ್ಸ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಪ್ರಸ್ತುತದ ಹಣಕಾಸಿನ ಒಂದು ವಹಿವಾಟು ಯಾವುದು, ವಿದೇಶಿ ಕರೆನ್ಸಿನ ಒಳಗೊಂಡಂತಹ ಪ್ರಸ್ತುತದ ವಹಿವಾಟಿನ ಒಳಗೊಂಡಂತೆ ಇರುವಂಥದ್ದು ನಾವೇನಂತ ಕರಿತೀವಿ, ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅಂತ ಕರಿತೀವಿ. ಹಾಗೆ ಎಕನಾಮಿಕ್ ಎಕ್ಸ್ಪೋಜರ್ ಏನಪ್ಪಾ ಅಂತಂದ್ರೆ ರಿಸಲ್ಟ್ ಫಾರ್ ಫ್ಯೂಚರ್ ಅಂಡ್ ಅನ್ನೋನ್ ಟ್ರಾನ್ಸಾಕ್ಷನ್ ಅಲ್ವಾ. ಫ್ಯೂಚರ್ ಇಟ್ ಅನ್ಸರ್ಟನಿಟಿ, ಗೊತ್ತೇ ಇಲ್ಲ ಫ್ಯೂಚರ್ ಏನಾಗುತ್ತೆ ಅಂತ. ಹಂಗಾಗಿ ಏನಂತೀವಿ, ಅನ್ನೋನ್ ಟ್ರಾನ್ಸಾಕ್ಷನ್ಸ್ ಇನ್ ಫಾರಿನ್ ಕರೆನ್ಸೀಸ್ ರಿಸಲ್ಟಿಂಗ್ ಫ್ರಮ್ MNC ಲಾಂಗ್ ಟರ್ಮ್
ಇನ್ವಾಲ್ವ್ಮೆಂಟ್ ಇನ್ ಎ ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ವಾ. ಏನೋ ಅನ್ನೋನ್ ಟ್ರಾನ್ಸಾಕ್ಷನ್ ಇನ್ ಫಾರಿನ್ ಕರೆನ್ಸೀಸ್ ಅಂದ್ರೆ ವಿದೇಶಿ ಅಲ್ವಾ, ವಿದೇಶಿ ಏನು ಕರೆನ್ಸಿ ಇದೆ ಅದರ ಒಂದಿಗೆ ನಾವೇನು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ ಅದರ ಫಲಿತಾಂಶ ಯಾವುದು, ಇದು ದೀರ್ಘಾವಧಿ ಏನೋ ಒಂದು ನಿರ್ದಿಷ್ಟಪಡಿಸಿದ ಮಾರುಕಟ್ಟೆಯಲ್ಲಿ ನಾವು ದೀರ್ಘಾವಧಿಯಲ್ಲಿ ವಿದೇಶಿ ಒಂದು ಕರೆನ್ಸಿ ಇಟ್ಕೊಂಡು ಮಾಡಿದಾಗ ಇದು ಉಂಟಾಗಿರ್ತದೆ, ಅದರ ಒಂದು ಫಲಿತಾಂಶ ಅಂತ. ಅದೇ ಥರ ಟ್ರಾನ್ಸ್ಲೇಷನ್ ಎಕ್ಸ್ಪೋಜರ್ ಅಂದರೆ ಇದನ್ನ ಕೆಲವು ಸಲ ನಾವು ಅಕೌಂಟಿಂಗ್ ಎಕ್ಸ್ಪೋಜರ್ ಅಂತ ಕರಿತೀವಿ. ಇದೇನಪ್ಪ ಅಂದರೆ ಇಂಪಾರ್ಟೆಂಟ್ ಫಾರ್ MNC ವಿತ್ ಎ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಫಾರಿನ್ ಕಂಟ್ರಿ ಅಥವಾ ಫಾರಿನ್ ಕರೆನ್ಸಿ. ಓಕೆ, ಸೊ ಇದು ಅನುವಾದಕ್ಕೆ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಆಗಿ ನಾವು ಅದನ್ನು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಇದು ಒಂದು ಪರ್ಟಿಕ್ಯುಲರ್ ಮಾರ್ಕೆಟಲ್ಲಿ ದೀರ್ಘಾವಧಿಯಲ್ಲಿ ವಿದೇಶಿ ಕರೆನ್ಸಿಯೊಂದಿಗೆ ನಾವು ವ್ಯಾಪಾರ ವಹಿವಾಟು ಮಾಡಬೇಕಾಗಿದೆ. ಇದು ಪ್ರಸ್ತುತದ ಮಾರುಕಟ್ಟೆಯಲ್ಲಿ ಯಾವುದೋ ಟ್ರಾನ್ಸಾಕ್ಷನ್ ಪ್ರಸ್ತುತದ ಒಂದು ವಹಿವಾಟಲ್ಲಿ ವಿದೇಶಿ ಕರೆನ್ಸಿಯನ್ನು ಬಳಸ್ಕೊಂಡು ವ್ಯಾಪಾರ ವಹಿವಾಟು ಮಾಡುವಾಗ ಉದ್ಭವಿಸುವಂಥದ್ದು ಅಂತ. ಸೊ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಹೊಸ ಒಂದು ವಿಚಾರನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.